ನಮಸ್ಕಾರ ರೀ. ಆಗಲ್ಲೇ ಹಂಗೆ ಕುಂತು ಒಂದು ಮೆಸೇಜ್ ಓದಾಗ್ತಿದ್ದೆ. ಮೆಸೇಜ್ ಅಂತೂ ಭಾಳ ಮೀನಿಂಗ್ ಐತಿ. ಈ ಮೆಸೇಜನ್ನು ನಾ ಯಾಕೆ ಹಂಚ್ಕೋಬಾರ್ದು, ಇದು ನನ್ನಿಂದ ಇನ್ನೊಂದು 100 ಜನಕ್ಕಾದರೂ ಯಾಕೆ ನಾ ತಿಳಿಸ್ಬಾರ್ದು ಅಂಥೇಳಿ ಈ ಮೆಸೇಜನ್ನು ಒಂದು ಹಾಕಕತ್ತೀನಿ. ಅದನ್ನು ನಿಮ್ಗೆ ರಿಟರ್ನು ಹಾಕಿ ನೀವು ಮೇಲೆ ಓದ್ಕೊರಿ. ನಮ್ಮದೇ ಹಣದಲ್ಲಿ ನಾವು ಪಾನಿಪುರಿ ತಿಂತೀವಿ. ಎಷ್ಟೋ ಸಲ ನಾವು ನೋಡ್ತೀವಿ ಸೈಡ್ ಪಾನಿಪುರಿ ತಿಂತಿರ್ತೀವಿ ರೋಡ್ ಮೇಲಿಂದ. ಆ ಪಾನಿಪುರಿ ನೀರನ್ನು ಸಹಿತ ನಾವು ಬಿಡೋಂಗಿಲ್ಲ. ಹಂಗೆ ಐಸ್ ಕ್ರೀಮ್ ತೊಗೊಂಡಿವಿ, ಅದರ ಕಪ್ ಐಸ್ ಕ್ರೀಮ್ ಅದನ್ನು ಪೂರ ನೆಕ್ಕಿ ಬಿಸಾಡಿ ಹೋಗಿತ್ತನೂ ಅದು ತಿಂತಿರ್ತೀವಿ ನಾವು. ಹಂಗೆ ಈ ಕಡ್ಲಿಕಾಯಿ ಅಥವಾ ಏನೋ ಒಂದು ಶೇಂಗಾ ಅದು ಇದು ತೊಗೊಂಡ್ವಿ ಅಂದರೆ ಒಂದು ಬೀಜನೂ ಬಿಡೋಂಗಿಲ್ಲ ಸಿಪ್ಪೆ ಒಳಗೆ. ಅದನ್ನೆಲ್ಲ ಅಷ್ಟು ತಡ್ಕಾಡಿ ತಿಂತೀವಿ ನಾವು. ಹಂಗೆ ಯೋಚನೆ ಮಾಡಿರಿ. ಈಗೆಲ್ಲೋ ಒಂದು ಮದುವೆಗೆ ಹೋಗಿರ್ತೀವಿ, ಯಾವುದೋ ಫಂಕ್ಷನ್ಗೆ ಹೋಗಿರ್ತೀವಿ ಅಥವಾ ಪ್ರಸಾದಕ್ಕೆ ಹೋಗಿರ್ತೀವಿ ಗುಡಿಗೆ. ಅಲ್ಲಿ ಊಟ ಮಾಡಿದಾಗ ನಾವು ಭಾಳಷ್ಟು ಎಲ್ಲರೂ ಹೇಳ್ತಿದ್ದನ್ನು ಪ್ರಸಾದನ ಸಾಕಾಯ್ತಂದ್ರೆ ಬಿಸಾಡಿಬಿಡೋದು, ಅದನ್ನು ರೋಡ್ ಮೇಲೆ ಒಗೆಯೋದು, ಗಟ್ರ ಕಡೆ ಒಗೆಯೋದು. ಅನ್ನ ಹಂಗೆ ಬಿದ್ದಿರ್ತೈತಿ. ಮತ್ತು ನಾವು ಮಾತಾಡ್ತೀವಿ, ಅನ್ನ ದೇವರು ಮಾಡಿ ನಮಸ್ಕಾರ ಮಾಡಿರಿ, ಮಂತ್ರ ಹೇಳ್ರಿ, ಹಂಗೆ ತಿನ್ನಿರಿ. ಹೇಳಿದ್ರೆ ಏನು ಬಂತು ರೀ, ಅದನ್ನು ಮಾಡಬೇಕಲ್ಲ ನಾವು. ಈಗ ಒಬ್ರು ಒಗ್ಯಾತಾರ ಅಂದ್ರೆ ಅದನ್ನು ತಿಳಿಸಿ ಹೇಳ್ಬೇಕಲ್ಲ ನಾವು. ಪ್ರಸಾದ ಆಯ್ತು. ಅದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇವನೋ ಒಂದು ಮದುವೆ ಮಾಡ್ತಿರ್ತಾರೆ, ಒಬ್ಬ ತಂದೆ ಒಂದು ಮದುವೆ ಮಾಡ್ತಿರ್ತಾನೆ. ಆ ಮದುವೆಗ ಅವೇನು ವರ್ಷಾನ ಪೂರ್ತಿ ಏನು ದುಡ್ದಿರ್ತಾನಲ್ಲ ಇಡೀ ತನ್ನ ಜೀವನದಾಗ, ಒಂದು 30-40 ಸಾವಿರ ಮಂದಿಗೆ ಅವ ದುಡ್ದಿದ್ದ ದೊಕ್ಕ ಎಲ್ಲ ಊಟ ಮಾಡ್ಸೋಕೆ ಹಾಕಿರ್ತಾನೆ. ಅದನ್ನು ನಾವು ಹೋಗಿ ಮದುವೆ ಒಳಗೆ ಸ್ವಲ್ಪ ಅನ್ನ ಬಿಟ್ವೆ, ರೊಟ್ಟಿ ಬಿಟ್ವೆ, ಪಲ್ಯ ಬಿಟ್ವೆ ಅಂತ ಮಾಡಿಬಿಡ್ತೀವಿ. ಅದು ವೇಸ್ಟ್ ಆಗಿರ್ತೈತೆ. ಅಂದರೆ ನೀವೇ ನೋಡಿರ್ತೀರಿ ಮದುವೆಗೆ ಅದು ಹೋದಾಗ. ಹಂಗೆ ಪ್ರಸಾದನೂ ಹಂಗೆ ಮಾಡ್ತೀವಿ. ದೇವ್ರ ಪ್ರಸಾದ ಅಂತೀವಿ, ಚೆಲ್ಲಾಡ್ತೀವಿ. ಈ ಮೆಸೇಜ್ ಅಂತೂ ನನಗೆ ಭಾಳ ಮನಸ್ಸಿಗತ್ತೆ. ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಆಹಾರನ ಹಾಕಿಸ್ಕೊಂಡು ಉಳುಕಿದ್ದನ್ನು ಒಂದು ಆಶ್ರಮಕ್ಕರಾಗಲಿ ಅಥವಾ ಯಾರಿಗೆ ಒಟ್ಟು ಆಹಾರ ಬೇಕಾಗಿರುತ್ತೆ ಅವ್ರಿಗಾಗಲಿ, ಪ್ರಾಣಿಗಳಿಗಾಗಲಿ ಕೊಟ್ರೆ ಅವು ಆದರೂ ತಿಂತಾವೆ. ಇದನ್ನು ಓದಿ ಸುಮ್ಮಾಗಬೇಡ್ರಿ. ಆದಷ್ಟು ಶೇರ್ ಮಾಡಿರಿ, ಅವರು ತಿಳ್ಕೊಳ್ಳಿ. ಸಮಾಜ ಇನ್ನಾದರೂ ಎಚ್ಚೆತ್ಕೊಳ್ಳಿ, ಜಾಗೃತ ಆಗಿರಿ.